ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ. ಸರ್, ನಾನು ಕಿರಣ್, ಕದಂಬ ಗ್ರೂಪ್ಸಿಂದ. ನಾವು ಮಾಡೋ ಬಿಸ್ನೆಸ್ ಬಂದು ಲೋನ್ಸ್ ಮಾಡ್ಕೊಡ್ತೀವಿ ಸರ್. ಲೋನ್ಸ್ ಅಂದರೆ ಸಬ್ಸಿಡಿ ಲೋನ್ಸ್, PMEGP, PMFME, ಅಗ್ರಿ ಇನ್ಫ್ರಾ ಫಂಡ್, ಈ ಥರ ಸ್ಕೀಮ್ಸಲ್ಲಿ ಲೋನ್ನ ಮಾಡ್ತೀವಿ. ನಾವು ಫ್ರಮ್ ಪಾಸ್ಟ್ 3 ಇಯರ್ಸಿಂದ ಇದೇ ಬಿಸ್ನೆಸ್ನ ಮಾಡ್ತಾ ಇದ್ದೀವಿ. ನಮ್ಮ ಆಫೀಸ್ ಇರೋದು ಬಂದು ಮಂಡ್ಯದಲ್ಲಿ ಸರ್. ಎಲ್ಲ ಕಸ್ಟಮರ್ಸ್ಗೂ ಈಗ ನಾವು ಆಲ್ರೆಡಿ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ, ಇನ್ಸ್ಟಾಗ್ರಾಮ್ ಪೇಜಸಲ್ಲಿ ವೀಡಿಯೋಸ್ ಮಾಡಿದ್ದೀವಿ, ಆಲ್ರೆಡಿ 2 ವೀಡಿಯೋ. ಆ ವಿಡಿಯೋದಲ್ಲಿ ಎಲ್ಲ ಕಸ್ಟಮರ್ಸು ನಮಗೆ ಕಾಲ್ ಮಾಡೋ ಕಸ್ಟಮರ್ಸ್ ಕೇಳೋದು ಬಂದು ನಿಮ್ಮ ಆಫೀಸ್ ಎಲ್ಲಿದೆ ಅಂತ ಪ್ರತಿಯೊಬ್ಬರು ಕೇಳ್ತಾರೆ. ಅದರಿಂದ ವೀಡಿಯೋದಲ್ಲಿ ಹೇಳ್ಬಿಡ್ತೀನಿ, ನಮ್ಮ ಆಫೀಸ್ ಇರೋದು ಬಂದು ಮಂಡ್ಯದಲ್ಲಿ, ಮಂಡ್ಯ KM Doddi ಮಂಡ್ಯ ರೋಡಲ್ಲಿದೆ. ಆಫೀಸ್ ವಿಸಿಟ್ ಮಾಡ್ತೀನಿ ಅನ್ನೋ ಕಸ್ಟಮರ್ಸ್ ಮಾಡ್ಬೋದು, ಆಲ್ರೆಡಿ ತುಂಬ ಜನ ಮಾಡ್ತಾ ಇದ್ದೀರಾ. ಮತ್ತು ದಯವಿಟ್ಟು 10ರಿಂದ 5:30 ಸಂಜೆ, ಬೆಳಿಗ್ಗೆ 10ರಿಂದ ಸಂಜೆ 5:30 ಒಳಗಡೆ ಕಾಲ್ ಮಾಡಿ. ನಾವು ಕಾಲ್ ರೆಸ್ಪಾನ್ಸ್ ಮಾಡ್ತೀವಿ, ಮಾತಾಡ್ತಾ ಇದ್ದೀವಿ. ರೆಗ್ಯುಲರಾಗಿ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಇನ್ ಕೇಸ್ ನಮ್ಮ ಎಮರ್ಜೆನ್ಸಿ ಕೇಸಲ್ಲಿ ಏನಾದರೂ ಕಾಲ್ ಪಿಕ್ ಮಾಡೋದಕ್ಕಾಗಿಲ್ಲ ಅಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾವು ವಾಟ್ಸಪ್ಪಲ್ಲಿ ಚಾಟ್ ಮಾಡಿ ನಾವು ರಿಟರ್ನ್ ಕಾಲ್ ಮಾಡ್ತೀವಿ ಸರ್, ವಾಟ್ಸಪ್ಪಲ್ಲೇ. ಈಗ ನಮ್ಮ ಎಲ್ಲ ಕಸ್ಟಮರ್ಸ್ಗೂ, ನಮಗೆ ಕಾಲ್ ಮಾಡೋ ಕಸ್ಟಮರ್ಸ್ ಮತ್ತು ನಿಮ್ಮ ವೀಕ್ಷಕರು ಏನಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಪರಿಚಯ ಇದ್ದೇ ಇದೆ. ಈಗೇನು ನಾವು ನಿಮ್ಮ ಕೃಷಿ ಚಟುವಟಿಕೆ ಯೂಟ್ಯೂಬ್ ಚಾನಲ್ಲಿ ಮತ್ತು ಇನ್ಸ್ಟಾಗ್ರಾಮ್ ಪೇಜಸಲ್ಲಿ ಆಲ್ರೆಡಿ 2 ವೀಡಿಯೋ ಮಾಡಿದ್ದೀವಿ. ಈಗ ಅದರಿಂದ ನಮಗೆ ಬರ್ತಿರೋ ಕಾಲ್ಸಲ್ಲಿ ಇನ್ನೂ ಕೆಲವು ಕಸ್ಟಮರ್ಸ್ಗೆ ಸ್ವಲ್ಪ ಡೌಟ್ಗಳಿರುತ್ತೆ. ಏನು ಡೌಟ್ ಅಂದರೆ ಮೇಜರ್ ಡೌಟ್ ಬಂದು ಕಸ್ಟಮರ್ ಕಾಲ್ ಮಾಡೋರು ಹೊರಗಡೆಯಿಂದ ನಮಗೆ ಕಾಲ್ ಮಾಡ್ತಾರೆ ಸರ್. ಅವ್ರು ಪ್ರತಿಯೊಬ್ಬರೂ ಕೇಳೋದು, ಬೇರೆ ಜಿಲ್ಲೆಗಳಿಗೆ ಮಂಡ್ಯದಿಂದ ನಿಮ್ಮ ಲೋನ್ ಮಾಡ್ಕೊಡೋದಕ್ಕಾಗತ್ತೆ ಅನ್ನೋದನ್ನು ಕೇಳ್ತಾರೆ. ಹೌದು, ಖಂಡಿತವಾಗೂ ಮಾಡ್ಬೋದು. ನಾವೀಗ ಆಲ್ರೆಡಿ ಮಾಡ್ತಾ ಇದ್ದೀವಿ. ನಾವೇನು ಇದುವರೆಗೂ ಎಲ್ಲ ಜಿಲ್ಲೆಗಳಲ್ಲಿ ಲೋನ್ ಮಾಡಿದ್ದೀವಿ, ಅದೆಲ್ಲದಕ್ಕೂ ಕೂಡ ಈಗೇನು ನೀವು ಡಿಸ್ಪ್ಲೇ ಮೇಲೆ ಏನು ನೋಡ್ತಾ ಇದ್ದೀರಾ, ಇದಿಷ್ಟು ಬಂದು ಪ್ರೂಫ್ಸು. ನಮಗೆ ಲೋನ್ಸ್ ಕೂಡ ಸ್ಯಾಂಕ್ಷನ್ ಆಗಿದ್ದಾವೆ. ನಮ್ಮ ಹತ್ರ ನಮ್ಮ ಸರ್ವಿಸ್ ತೊಗೊಂಡು ಲೋನ್ ಪಡ್ಕೊಂಡಿರೋ, ಈಗ ಆಲ್ರೆಡಿ ಬಿಸ್ನೆಸ್ ರನ್ ಮಾಡ್ತಿರೋ ಕಸ್ಟಮರ್ಸ್ದು, ಲೋನ್ ಸ್ಯಾಂಕ್ಷನ್ ಆಗಿರೋ ಕಸ್ಟಮರ್ಸ್ದು ಫೋಟೋಸು ಮತ್ತು ಡೀಟೇಲ್ಸು ಮತ್ತು ಅವ್ರು ಮಾತಾಡಿರೋ ಬೈಟ್ಗಳು ಕೂಡ ನೀವು ನೋಡ್ತೀರಾ. ಇದಿಷ್ಟು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಣಮಾಕ್ಷಿ ಬಸವರಾಜ್ ಕಟ್ಟಿಮನಿ ಅಂತ. ನಾನು ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿಂದ ಮಾತಾಡ್ತಾ ಇರೋದು. ನಾನು ಆನ್ಲೈನ್ ಸರ್ವಿಸಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮದೇ ಓನ್ ಸೆಂಟ್ರ್ ಇದೆ. ನಾನು 10 ಲಕ್ಷ ಲೋನ್ ಹಾಕ್ಕೊಂಡಿದ್ದೀನಿ PMGPಯಿಂದ. ನನಗೆ PMGPಯಲ್ಲಿ ಹೇಗೆ ಲೋನ್ ನಾನು ತೊಗೊಂಡೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಇವತ್ತು. ನನಗೆ ಗೊತ್ತಿರಲಿಲ್ಲ ಯಾವ ಥರ ನಾನು ಪ್ರೊಸೆಸ್ ಮಾಡಬೇಕು, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಏನೂ ಗೊತ್ತಿರಲಿಲ್ಲ. ಅದಕ್ಕೆ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾಯಿದ್ದೆ. ಆ ಯೂಟ್ಯೂಬಲ್ಲಿ ಏನಂತಂದರೆ ಒಬ್ಬರು ಸರು ಅಂದರೆ ಮಂಡ್ಯ ಮೂಲದವರು, ಅವರು ಕಿರಣ್ ಸರ್ ಅಂತ. ಅವ್ರದ್ದು ಕದಂಬ ಏಜೆನ್ಸಿ ಇದೆ. ಅವ್ರ ಲೋನು ಮಾಡಿಸ್ಕೊಡೋದು, ಯಾವುದೇ ಲೋನ್ ಆದರೂ ಅವರು ಮಾಡಿಸ್ಕೊಡ್ತಾರೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ ನಾನು. ಅವರು ಮೊದಲನೇ ಬಾರಿ ಹೇಳಿದ್ರು ಅವರು ಯೂಟ್ಯೂಬಲ್ಲೇ ಕೂಡ, ಯಾವುದೇ ನಾವು ಅಮೌಂಟ್ ತೊಗೊಳ್ಳಲ್ಲ, ನಿಮ್ಮ ಲೋನ್ ಆದಮೇಲೆ ತೊಗೋತೀವಿ ಅಂತ. ಅದೇ ರೀತಿ ಅವರು ತುಂಬ ರೆಸ್ಪಾನ್ಸ್ ಮಾಡಿಬಿಟ್ಟು ಯಾವ ಥರ ನೀವು ಮಾಡಿ ಅಂತ, ಯಾವ ಡಾಕ್ಯುಮೆಂಟ್ಸ್ ಬೇಕು, ಏನೇನು ಅದಕ್ಕೆ ನಾವು ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತೇಳ್ಬಿಟ್ಟು ಎಲ್ಲ ನಮಗೆ ಇನ್ಫಾರ್ಮೇಷನ್ ಕೊಟ್ಟರು. ನಾವು ಅವ್ರು ಹೇಳಿದ ಥರನೇ ಮಾಡಿದ್ದೀವಿ. ಇವಾಗ ನಂಗೆ ಲೋನ್ ಸ್ಯಾಂಕ್ಷನ್ ಆಗಿದೆ. ಸೊ ಅದಕ್ಕೆ ನಾನು ಆ ಸರ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಿರಣ್ ಸರು ಮತ್ತು ಕದಂಬ ಏಜೆನ್ಸಿ ಅವ್ರು ಯಾವ ಥರ ಅಂತಂದರೆ ತುಂಬ ತಾಳ್ಮೆ ಇದೆ, ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ, ಒಂದು ನಂಬಿಕೆ ಇದೆ. ನಾನು ಇಲ್ಲಿವರೆಗೂ ಮೊದಲನೇ ಹಿಡ್ಕೊಂಡು ಸಿಬಿಲ್ ಸ್ಕೋರ್ ಚೆಕ್ ಮಾಡೋದ್ರಿಂದ ಹಿಡ್ಕೊಂಡು ಇಲ್ಲಿವರೆಗೂ ನನಗೆ ಅವರು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ. ಅದರ ಸಲುವಾಗಿ ನೀವು ಕೂಡ ಚಿಕ್ಕ ಪುಟ್ಟ ಅಂಗಡಿಗಳಿದ್ರೆ, ಇನ್ನೂ ನಿಮ್ಮ ಅಂಗಡಿ ಕೂಡ ಇಂಪ್ರೂವ್ ಮಾಡಬೇಕು ಅಂದರೆ ಕಿರಣ್ ಸರ್ ಕದಂಬ ಏಜೆನ್ಸಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಅವ್ರ ಕಡೆಯಿಂದ ಇನ್ಫಾರ್ಮೇಷನ್ ತೊಗೊಂಡ್ಬಿಟ್ಟು ನೀವು ಯಾವ ಥರ ಮಾಡಬೇಕು ಅನ್ನೋದನ್ನು ಅವ್ರು ಹೇಳ್ತಾರೆ. ತುಂಬ ಚೆನ್ನಾಗಿ ಹೇಳ್ತಾರೆ ತಾಳ್ಮೆಯಿಂದ. ಏನೂ ಅವರು ಇದು ಆಗಲ್ಲ ಅದಿಲ್ಲ ಅಂತ ಯಾವುದೇ ಮತ್ತೆ ಎಕ್ಸ್ಟ್ರಾ ಅಮೌಂಟ್ ಏನೂ ತೊಗೊಂಡಿಲ್ಲ. ಇಲ್ಲಿವರೆಗೂ ನಂಗೆ ತೊಗೊಂಡಿಲ್ಲ. ಲೋನ್ ಸ್ಯಾಂಕ್ಷನ್ ಆದರೂ ನಾನು ಏನೂ ಕೊಟ್ಟಿಲ್ಲ. ಅದಕ್ಕೆ ನಿಮ್ಗೆ ನಾನು ಏನು ಹೇಳೋದಂದರೆ, ಹಾಕ್ಕೊಂಡ್ಬಿಟ್ಟು ಏನಾದರೂ ಒಂದು ಇನ್ನೂ ಸ್ವಲ್ಪ ಡೆವಲಪ್ ಮಾಡಬೇಕು ಅಂತ ಇದ್ದರೆ PMGP ಲೋನ್ ಅಥವಾ ಬೇರೆ ಲೋನು ಇದೆ, PMFME, NAL ಸಾಕಷ್ಟಿದ್ದಾವೆ. ಅವನ್ನೆಲ್ಲ ನೀವು ಕೂಡ ಆ ಸರ್ ಮುಖಾಂತರ, ಕದಂಬ ಏಜೆನ್ಸಿ ಮುಖಾಂತರ ಮಾಡ್ಕೋಬೇಕು ಅಂತ ನಾನು. ಥ್ಯಾಂಕ್ ಯು ಕಿರಣ್ ಸರ್. ನಮ್ಮ ಹೆಸರು ಸಿದ್ದರಾಮ್ ಅಂತೇಳಿ, ವಿಜಯನಗರ ಡಿಸ್ಟ್ರಿಕ್ಕು, ಹೊಸಪೇಟೆ ತಾಲೂಕು, ಗಾದಿಗೂರು ಗ್ರಾಮ. ಸರ್, ನೀವು ನಮ್ಮ ಆಫೀಸ್ ಬಗ್ಗೆ ನಮ್ಮ ಕದಂಬ ಗ್ರೂಪ್ಸ್ ಬಗ್ಗೆ ಹೆಂಗೆ ತಿಳ್ಕೊಂಡ್ರಿ ಸರ್? ಸರ್, ನಾವು ಯೂಟ್ಯೂಬಲ್ಲಿ ವಿಡಿಯೋ ನೋಡ್ತಾ ಇರುವಾಗ ನಿಮ್ಮ ಬಗ್ಗೆ ನಾನು ಕೆಲವೊಂದಿಷ್ಟೆಲ್ಲ ನೋಡಿಬಿಟ್ಟಿದ್ದೆ. ಆದರೂ ನಿಮ್ಗೊಂದು ಮಾಹಿತಿ ಕೇಳೋಣ ಅಂತೇಳಿ ಒಂದು ಕಾಲ್ ಮಾಡಿದೆ. ನಿಮ್ಮ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬಂತು, ಒಳ್ಳೆ ರಿಪ್ಲೈನೂ ಬಂತು. ಆ ಮೂಲಕ ನಿಮ್ಮ ಕಡೆ ಮಾಹಿತಿ ಮೂಲಕ ನಾವು ನಿಮ್ಮ ಕಡೆ ಹೋಲಿಸ್ತೀವಿ. ನೀವು ಇವತ್ತಂದರೆ ನಾನು ನಿಮ್ಮನ್ನ ಮೀಟ್ ಮಾಡಿರೋದು ಇವತ್ತೇ ಅಲ್ವಾ? ಹಾಂ ಸರ್, ಇವತ್ತೇ. ಇದಕ್ಕೂ ಮೊದಲು ನಮ್ಮನ್ನೇನು ಮೀಟ್ ಏನು ಮಾಡಿಲ್ಲ, ಕಾಲಲ್ಲೇ ಮಾತಾಡಿದೆ ಸರ್. ನಮ್ಮ ರೆಸ್ಪಾನ್ಸ್ ಹೆಂಗಿತ್ತು ಸರ್? ತುಂಬ ಚೆನ್ನಾಗಿದೆ ಸರ್, ಒಳ್ಳೆ ರಿಪ್ಲೈ ಇತ್ತು. ಎನಿ ಟೈಮಲ್ಲಿ ಯಾವಾಗಲೂ ಕಾಲ್ ಮಾಡಿದ್ರೆ ಒಳ್ಳೆ ರೀತಿಯಿಂದ ಮಾತಾಡಿಸ್ತಿದ್ವಿ, ತಾಳ್ಮೆಯಿಂದ.
ಎಷ್ಟು ಅಮೌಂಟ್ ಲೋನ್ ಆಗಿರೋದು ಸರ್? ಸರ್ ನಮ್ಮದು ಓವರಾಲ್ ಇರೋದು ವರ್ಕ್ ಕ್ಯಾಪಿಟಲ್ ಒಂದು 10 ಲ್ಯಾಕ್ಸ್ ಸರ್. ಹಾಂ, ಅದರಲ್ಲಿ ನಾವು 9 ಲ್ಯಾಕ್ಸ್ ಲೋನು ಬ್ಯಾಂಕಿಂದ ನಮಗೆ ಬಂದಿದೆ. ಓಕೆ. ಎಷ್ಟು ಕುರಿ ತೊಗೊಂಡ್ರಿ ಸರ್? ಸರ್ ಮೋರ್ ದೆನ್ 55 ಇದೆ ಸರ್ ನಮ್ಮದು. 55 ಮೊದಲೇ ಇತ್ತಲ್ಲ ನಿಮ್ಮ ಹತ್ರ? ಹಾಂ, ಮೊದಲೇ ನಮ್ಮ ಚಿಕ್ಕಪ್ಪರು ಇದೆ ಸರ್. ಓಕೆ, ಅಲ್ಲಿ ನಮಗೂ ಇದೆ. ಓಕೆ 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 ಸರಿ ಸರ್. ಪ್ರಾಜೆಕ್ಟ್ ರಿಪೋರ್ಟ್ ಎಲ್ಲ ಯಾವ ಥರ ಸಪೋರ್ಟ್ ಮಾಡಿದ್ವಿ ಸರ್? ಸಪೋರ್ಟ್ ಇದೆ ಸರ್ ನಿಮ್ಮದು? ನಿಮ್ಮ ಕಡೆಯಿಂದ ಸರ್ ನಾವು ಪ್ರಾಜೆಕ್ಟ್ ರಿಪೋರ್ಟ್ ನಿಮ್ಮ ಕಡೆಯಿಂದ ಮಾಡಿಸ್ಕೊಂಡಿವಿ. ಅಪ್ಲೈ ಕೂಡ ನೀವೇ ಮಾಡಿಕೊಟ್ರಿ. ಓಕೆ. ಚಾರ್ಜಸ್ ಸರ್? ಚಾರ್ಜಸ್ಸು ಅದ್ರ ಏನಿದೆ ಸರ್, ನಮ್ಮ ಹತ್ರ ನೀವು ಎಕ್ಸ್ಟ್ರಾ ಅಮೌಂಟ್ ಏನು ಕೇಳಲೇ ಇಲ್ಲ. ಒಳ್ಳೆ ರೀತಿಯಿಂದ ಫಸ್ಟ್ ನಿಮ್ಮ ಕೆಲಸ ಆಗಲಿ ನಿಮ್ಮ ಕಡೆಯಿಂದ, ಆಮೇಲೆ ನಾವು ಏನಾದರೂ ನಿಮ್ಮ ಖುಷಿಯಿಂದ ಏನಾದರೂ ಕೊಡ್ರಿ. ಅದೇನು ಮೋರ್ ದೆನ್ ಪ್ರಾಜೆಕ್ಟ್ ಚಾರ್ಜಸ್ ಏನಿದೆ ಅದೊಂದೇ ಕೇಳಿ ಸರ್, ಬಿಟ್ಟರೆ ಬೇರೆ ಏನು ಕೇಳಿಲ್ಲ. ಓಕೆ. ಬ್ಯಾಂಕ್ ಅಪ್ರೂವಲ್ ಇಲ್ಲ ಸರ್? ಬ್ಯಾಂಕಲ್ಲಿ ನೀವು ಲೆಟ್ರ್ ಕೊಟ್ಟಿರಲ್ಲ ಸರ್, ಆ ಮೂಲಕ ತೊಗೊಂಡೋಗಿ ಬ್ಯಾಂಕಲ್ಲಿ ಮಾತಾಡಿದ್ವಿ, ಸರ್ಗೆಲ್ಲ ತಿಳಿಸಿದ್ವಿ ಈ ಥರ ಇದೆ ಅಂತ ಹೇಳಿದ್ವಿ. ಆ ಮೂಲಕ ನಮ್ಗೆ ಅಮೌಂಟ್ ಸ್ಯಾಂಕ್ಷನ್. ಓಕೆ. ಫೈನಲ್ ಆಗಿ ನಮ್ಮ ವ್ಯೂವರ್ಸ್ಗೆ ಈಗ ಏನು ವೀಡಿಯೋ ನೋಡ್ತಿರ್ತಾರೆ ಅವ್ರಿಗೊಂದು ಏನಾರು ಒಂದು ಹೇಳ್ತೀನಿ ಅಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಂಬಿಕೆ ಎಂಬುದು ತುಂಬ ಮುಖ್ಯ. ಆ ನಂಬಿಕೆನ ನಿಮ್ಮ ಮೇಲೆ ಇಡ್ಬೋದು ಅಂತ ನನ್ನ ಅಪೇಕ್ಷೆ ಇದೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಪ್ರದೀಪ್ ಅಂತ. ನಮ್ದು ಯೂನಿಟ್ ಬಂದ್ಬಿಟ್ಟು ಚಂದ್ರಪುರದಲ್ಲಿದೆ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ. ಹಾಂ ಸರ್. ಓಕೆ ಸರ್, ರನ್ ಮಾಡಿ 3 years ಆಯಿತು. ಓಕೆ. ಈಗ ಸಬ್ಸಿಡಿ ರಿಲೀಸ್ ಆಗಿದೆ ಸರ್? ಸಬ್ಸಿಡಿ ರಿಲೀಸ್ ಆಗಿದೆ, ಲಾಸ್ಟ್ ಮಂತ್ ರಿಲೀಸ್ ಆಯಿತು. ಓಕೆ. ಎಷ್ಟು ಅಮೌಂಟ್ ರಿಲೀಸ್ ಆಗಿದೆ ಸರ್? 3.5 ಲಕ್ಷ. 3.5 ಲಕ್ಷ. ಓಕೆ. ನಮ್ಮ ಸರ್ವಿಸ್ ಎಲ್ಲ ಹೆಂಗಿತ್ತು ಸರ್? ತುಂಬ ಚೆನ್ನಾಗಿತ್ತು. ಥ್ಯಾಂಕ್ಸ್ ಕದಂಬಕ್ರು. ಓಕೆ. ಯಾಕೆಂದರೆ ನಿಮ್ಮಿಂದ ನಾವು 2 ಯೂನಿಟ್ ರನ್ ಮಾಡಿ ಕೊಟ್ರಿ ನೀವು. ಓಕೆ. ಒಂದು ಸಬ್ಸಿಡಿ ಬಂದಿದೆ, ಇನ್ನೊಂದು ಹೊಸದು ರನ್ ಮಾಡ್ತಾ ಇದ್ದೀವಿ. ಈಗ 4 months ಆಯಿತು, ಅದು ಚೆನ್ನಾಗಿ ರನ್ ಆಗ್ತಾ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ನಾವು ಕ್ಲಾರಿಟಿ ಕೊಡಬೇಕಿತ್ತು. ಮತ್ತು ನೆಕ್ಸ್ಟ್ ಬಂದು ಕಸ್ಟಮರ್ಗೆ ಏನಿರುತ್ತೆ ಅಂದರೆ ಡೌಟು, ಅವರು ಈಗ ನೀವು ಏನು ಅವ್ರು ಕಾಲ್ ಮಾಡಿದ ತಕ್ಷಣ ಅವ್ರು ಕೇಳೋದು ಯಾವ ಬ್ಯಾಂಕಿಂದ ಮಾಡಿಕೊಡ್ತೀರಾ ಅಂತ. ಕಸ್ಟಮರ್ಗೆ ಕ್ಲಾರಿಟಿ ಕೊಡಬೇಕಾಗಿರೋದು ಏನಂತಂದರೆ, ನಾವು ಬೇರೆ ಬ್ಯಾಂಕ್ಗಳಿಂದ ಸಬ್ಸಿಡಿ ಲೋನ್ನ ತೊಗೊಳೋದಕ್ಕಾಗಲ್ಲ, ಅಥವಾ ಬೇರೆ ಫೈನಾನ್ಸ್ಗಳಿಂದ ತೊಗೊಳೋದಕ್ಕಾಗಲ್ಲ. ಕಸ್ಟಮರು ರೆಗ್ಯುಲರಾಗಿ ಯಾವ ಬ್ಯಾಂಕಲ್ಲಿ ಬ್ಯಾಂಕಿಂಗ್ ಮಾಡ್ತಾ ಇರ್ತಾರೆ ಆ ಬ್ಯಾಂಕಿಂದ ಮಾತ್ರ ನಾವು ಸಬ್ಸಿಡಿ ಲೋನ್ನ ಪ್ರೊವೈಡ್ ಮಾಡಿಸಲಿಕ್ಕಾಗಲ್ಲ. ಮತ್ತು ಅವ್ರು ಕೇಳ್ತಾರೆ ನೀವು ಲೋನ್ ಕೊಡ್ತೀರಾ ಅಂತ. ನಾವು ಲೋನ್ ಕೊಡಲ್ಲ. ನೀವು ಸಬ್ಸಿಡಿ ಲೋನ್ನ ತೊಗೊಳೋದಕ್ಕೆ ನಿಮ್ಗೆ ಏನು ಸಪೋರ್ಟ್ ಬೇಕು, ಏನು ಸಹಾಯ ಬೇಕು, ಅದಕ್ಕೆ ನೀವು ಯಾವ್ಯಾವ ಸ್ಟೆಪ್ಸ್ ಏನೇನಿರುತ್ತೆ ಆ ಸ್ಟೆಪ್ಸ್ನ ನೀವು ಹೆಂಗೆ ಕವರ್ ಮಾಡಬೇಕು ಅನ್ನೋದನ್ನು ನಾವು ತಿಳಿಸ್ಕೊಡ್ತೀವಿ ಸರ್. ಸರ್, ಅಂದರೆ ಸ್ಟೆಪ್ಸ್ ಅಂದರೆ ಯಾವ್ಯಾವ ಥರ ಸ್ಟೆಪ್ಸು ಸರ್? ಸ್ಟೆಪ್ಸ್ ಅಂದರೆ ಈಗ ನಾವೇನು ಮಾಡ್ತೀವಿ, ಕಸ್ಟಮರ್ಗೆ ನಾವು ಸ್ಟ್ರೈಟ್ ಅವೇ ಲೋನ್ಗೆ ಅಪ್ಲಿಕೇಶನ್ ಹಾಕಲ್ಲ ಸರ್. ನಾವು ಫಸ್ಟು ಕಸ್ಟಮರಿಗೆ, ಒಬ್ಬ ವ್ಯಕ್ತಿ ನಮ್ಮ ಹತ್ರ ಬಂದು ಸರ್ ನನಗೆ ಲೋನ್ ಬೇಕು ಇಂಥ ಪರ್ಪಸ್ಗೆ ಅಂತ ಹೇಳಿದಾಗ, ಆ ಪರ್ಪಸ್ ಏನಂತ ನೋಡಿ ನಾವು ಅದಕ್ಕೊಂದು ಪ್ಲಾನ್ ರೆಡಿ ಮಾಡಿಕೊಡ್ತೀವಿ. ಓಕೆ. ಕಸ್ಟಮರ್ ಅದನ್ನ ಬ್ಯಾಂಕಿಗೆ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿ ಬ್ಯಾಂಕಿಂದ ಅಪ್ರೂವಲ್ ಕೊಡ್ತಾರೆ. ಅಪ್ರೂವಲ್ ಕೊಟ್ಮೇಲೆ ನಾವು ಲೋನ್ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತೀವಿ ಸರ್. ನಾವೇಂತಕ್ಕೆ ಸ್ಟ್ರೈಟ್ ಅವೇ ಲೋನ್ಗೆ ಅಪ್ಲಿಕೇಶನ್ ಹಾಕಲ್ಲ ಅಂದರೆ, ಒಬ್ಬ ಕಸ್ಟಮರು ಒಂದು ಲೋನ್ಗೆ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ದುಡ್ಡು ಖರ್ಚಾಗಿರುತ್ತೆ, ಅವ್ರ ಟೈಮು ಖರ್ಚಾಗಿರುತ್ತೆ. ಫೈಲ್ ಬ್ಯಾಂಕಿಗೆ ಬಂದಾಗ ಬ್ಯಾಂಕಲ್ಲಿ ಏನಾದ್ರು ಅವ್ರು ಮಾಡಿಕೊಟ್ಟಿಲ್ಲ ಅಂತಂದ್ರೆ ಅವ್ರ ದುಡ್ಡು ಟೈಮು ಎರಡು ಕೂಡ ವೇಸ್ಟ್ ಆಗುತ್ತೆ. ಆ ಉದ್ದೇಶಕ್ಕೋಸ್ಕರ ನಾವು ಫಸ್ಟ್ ಬ್ಯಾಂಕಿಂದ ಅಪ್ರೂವಲ್ ತಗೋತೀವಿ. ಅವ್ರ ಬ್ಯಾಂಕ್ ಒಪ್ಪದ ಮೇಲೆ ಮಾತ್ರ ನಾವು ಲೋನ್ಗೆ ಅಪ್ಲಿಕೇಶನ್ ಹಾಕೋದು ಸರ್. ಸರ್, ಅಂದರೆ ಯಾವ್ಯಾವ ಸ್ಕೀಮಲ್ಲಿ ನೀವು ಲೋನ್ ಕೊಡಿಸ್ತೀರಾ ಸರ್? ಸರ್, ಈಗ ನಾವು ಮಾಡ್ತಿರೋದು ಬಂದು PMEGP, PMFME ಮತ್ತು AIF ಅಂತ. ಓಕೆನಾ? PMEGP ನಲ್ಲಿ ಬಂದು ಸರ್ವಿಸ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ಗೆ ಲೋನ್ ಆಗುತ್ತೆ. PMFME ಬಂದು ನಿಮಗೆ ಫುಡ್ ಪ್ರೊಸೆಸಿಂಗ್ ಯೂನಿಟ್ಸ್. ಓಕೆನಾ? ಎನಿ ಕೈಂಡ್ ಆಫ್ ಫುಡ್ ಪ್ರೊಸೆಸಿಂಗ್ ಯೂನಿಟ್ಸ್ ಮಾಡ್ಬೋದು. ಅಪ್ ಟು 50% ಸಬ್ಸಿಡಿ ಬರುತ್ತೆ. ಅದನ್ನು ಮಾಡ್ತಾ ಇದ್ವಿ. ಜೊತೆಗೆ AIF, ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತ ಇದೆ, ಅದು ಕೂಡ ಫುಡ್ ಪ್ರೊಸೆಸಿಂಗ್ ಯೂನಿಟ್ಸ್ಗೆ ಮಾಡೋದು. ಇದನ್ನು ಮಾಡ್ತಾ ಇದೀವಿ ಸರ್. NLM ಆಕ್ಚುಲಿ ಅಪ್ರೂವಲ್ ಬರ್ತಾ ಇಲ್ಲ. ಅಪ್ಲಿಕೇಶನ್ ಹಾಕಿದ್ರು ಕೂಡ ಅಪ್ರೂವಲ್ ಬರ್ತಾ ಇಲ್ಲ ಅದಕ್ಕೆ ಗೌರ್ಮೆಂಟ್ ಇಂದ. ಅದರಿಂದ ನಾವು ಕಂಪ್ಲೀಟ್ಲಿ NLM ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿದೀವಿ ಸರ್. ಓಕೆನಾ? ಅದಕ್ಕೋಸ್ಕರ ನಾವು ಈಗ NLM ಮಾಡ್ತಾ ಇಲ್ಲ. ಈಗ ನಾವು NLM ಮಾಡ್ತೀವಿ ಅಂತ ಹೇಳಿ ಕಸ್ಟಮರ್ನ ಮಿಸ್ಗೈಡ್ ಮಾಡಬಾರ್ದು, ಆ ಉದ್ದೇಶಕ್ಕೋಸ್ಕರ ನಾವು ಮಾಡ್ತಾ ಇಲ್ಲ. ಈಗ ಏನು NLM ಅಲ್ಲಿ ಮೇಕೆ ಮತ್ತೆ ಕುರಿ ಸಾಕಾಣಿಕೆ ಏನು ಮಾಡ್ಬೋದಿತ್ತು ಅದನ್ನ PMEGP ನಲ್ಲೇ ಮಾಡ್ತಾ ಇದೀವಿ ಸರ್. ಮತ್ತೆ ಈಗ ನಮ್ಗೆ ಕಾಲ್ ಮಾಡೋ ಕಸ್ಟಮರ್ಸ್ಗೆ ಒಂದು ಡೌಟ್ ಇದೆ, ನಾವು 50 ಲಕ್ಷ 1 ಕೋಟಿ ಇದನ್ನೆಲ್ಲ ಮಾಡ್ಬೋದಾ ಅಂತ. ಸೊ ಮಾಡ್ಬೋದು, ಬಟ್ ನಾವು ಮಾಡೋದು ಮ್ಯಾಕ್ಸಿಮಮ್ ಬಂದು 20 ಲಕ್ಷದವರೆಗೂ ಮಾತ್ರ ನಾವು ಲೋನ್ ಮಾಡೋದು ಸರ್. 20 ಲಕ್ಷದ ಮೇಲೆ ನಾವು ಮಾಡ್ಲಿಕ್ಕೆ ಹೋಗಲ್ಲ. ಓಕೆನಾ? ಮ್ಯಾಕ್ಸಿಮಮ್ 20 ಲಕ್ಷ ಮಾಡ್ತೀವಿ. ಈಗ 1 ಕೋಟಿ 2 ಕೋಟಿ ಎಲ್ಲ ನಾವು ಮಾಡಲ್ಲ ಸರ್. ಯಾಕೆ ಮಾಡಲ್ಲ ಸರ್? ಸರ್, ಏಂತಕ್ಕೆ ಮಾಡಲ್ಲ ಅಂದರೆ, ಈಗ 20 ಲಕ್ಷದ ಮೇಲೆ ಹೋಯ್ತು ಅಂದ್ರೆ ಬ್ಯಾಂಕಲ್ಲಿ ಕೊಲಾಟ್ರಲ್ ಕೇಳ್ತಾರೆ. ಕೊಲಾಟ್ರಲ್ ಅಂದರೆ ಸೆಕ್ಯೂರಿಟಿ, ಮಾರ್ಟ್ಗೇಜ್ ಮಾಡಬೇಕಾಗುತ್ತೆ. ಅದು ನಾನ್ ಅಗ್ರಿಕಲ್ಚರ್ ಪ್ರಾಪರ್ಟಿನ ಮಾತ್ರ. ಸರ್, ಇನ್ ಕೇಸ್ ಅವ್ರು ಕೊಲಾಟ್ರಲ್ ಕೊಡ್ತೀನಿ ಅಂದ್ರೂ ಮಾಡ್ಕೊಂಡು, ಈಗ ಇನ್ ಕೇಸ್ ಕಸ್ಟಮರ್ಗೆ ಏನೇ ಪ್ರಾಪರ್ಟಿ ಇರುತ್ತೆ, ನಾನ್ ಅಗ್ರಿಕಲ್ಚರ್ ಪ್ರಾಪರ್ಟಿ ಇರುತ್ತೆ ಅವ್ರ ಹತ್ರ, ಸೈಟ್ಸ್ ಆಗಿರ್ಬೋದು ಅಥವಾ ಪ್ಲಾಟ್ಸ್ ಆಗಿರ್ಬೋದು ಇರುತ್ತೆ. ಅವ್ರೇನಾದ್ರು ಇಲ್ಲ ನಾನು ಕೊಲಾಟ್ರಲ್ ಕೊಡೋದಕ್ಕೆ ರೆಡಿ ಇದ್ದೀನಿ, ನನಗೆ 50 ಲಕ್ಷನ 1 ಕೋಟಿನ ಮಾಡಿಸ್ಕೊಡಿ ಅಂತಂದ್ರೆ ಮಾಡಿಸ್ಕೊಡ್ಬೋದು ಸರ್, ಏನು ತೊಂದರೆ ಇಲ್ಲ. ಲೋನ್ ಆದಮೇಲೆ ಚಾರ್ಜಸ್ ಮಾಡ್ತೀರಾ, ಲೋನ್ಗಿಂತ ಮುಂಚೆನೇ ಚಾರ್ಜ್ ಮಾಡ್ತೀರಾ? ಸರ್ ಹೌದು. ಈಗ ನಮಗೆ ಕಾಲ್ ಮಾಡೋ ಕಸ್ಟಮರ್ಸ್ ಕೂಡ ಫಸ್ಟ್ ಕೇಳೋದೇ, ಸರ್ ನೀವೇನು ಲೋನ್ ಮಾಡ್ತೀರಾ ಅದಕ್ಕೆ ಸ್ಟಾರ್ಟಿಂಗಲ್ಲಿ ನಾವೇನಾದ್ರು ಪೇ ಮಾಡಬೇಕಾ ಅಂತ ಕೇಳ್ತಾರೆ. ಸರ್, ಲೋನ್ ಆದಮೇಲೆ ನಮ್ಮದು ಚಾರ್ಜಸ್ ಇರುತ್ತೆ ಸರ್. ಓಕೆನಾ? ಲೋನ್ಗೂ ಮುಂಚೆ ನಾವೇನು ಚಾರ್ಜ್ ಮಾಡಲ್ಲ.
ಮತ್ತು ಕೆಲವೊಬ್ರು ಕಸ್ಟಮರ್ಸ್ಗೆ ಪ್ರಾಜೆಕ್ಟ್ ರಿಪೋರ್ಟ್ದು ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ. ಲೈಕ್ ನಾವು ಎಲ್ಲಿ ಹೋಗಿ ಮಾಡಿಸೋದು, ನಾವಿರೋದು ಇಂಥ ಜಿಲ್ಲೆಯಲ್ಲಿ, ನಿಮ್ಮ ಆಫೀಸ್ ಇರೋದು ಮಂಡ್ಯದಲ್ಲಿ, ನಾವು ನಿಮ್ಮ ಹತ್ರನೇ ಬರಬೇಕಾ, ನನ್ನ ಹತ್ರನೇ ಬಂದು ನನ್ನ ಹತ್ರನೇ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಸೋ ಅವಶ್ಯಕತೆನೂ ಇಲ್ಲ. ನಿಮ್ಮ ಲೋಕಲಲ್ಲಿ ನೀವು ಬಾಗಲಕೋಟೆ, ಬಳ್ಳಾರಿ, ಬಿಜಾಪುರ ಈ ಥರ ಇಂಥ ಜಿಲ್ಲೆಗಳಲ್ಲಿ ಇರ್ತೀರಾ, ನಾನೇ ಬೇಕಾದ್ರೆ ನಿಮ್ಗೆ ಸರ್ಚ್ ಮಾಡಿ ಅಲ್ಲಿ ಲೋಕಲ್ ಯಾರು ಚಾರ್ಟರ್ಡ್ ಅಕೌಂಟೆಂಟ್ಸ್ ಯಾರು ಇರ್ತಾರೆ ಅವ್ರನ್ನ ಸರ್ಚ್ ಮಾಡಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಬೇಕಾದ್ರೆ ನಾನು ಕೊಡ್ತೀನಿ. ನೀವು ಡೈರೆಕ್ಟ್ ಅಲ್ಲೇ ಹೋಗ್ಬೇಕಾದ್ರೆ ಮಾಡಿಸಿ, ಇಲ್ಲಾಂದ್ರೆ ನಿಮಗೆ ಗೊತ್ತಿರೋ, ನಿಮಗೆ ಪರಿಚಯ ಇರೋ ಯಾರಾದರೂ CA ಇದ್ದರೆ ನೀವು ಅವ್ರ ಹತ್ರನೇ ಪ್ರಾಜೆಕ್ಟ್ ರಿಪೋರ್ಟ್ಸ್ ಮಾಡಿಸ್ಬೋದು. ಸೊ ಪ್ರಾಜೆಕ್ಟ್ ರಿಪೋರ್ಟಲ್ಲಿ ಏನೇನು ಇರುತ್ತೆ ಸರ್? ಪ್ರಾಜೆಕ್ಟ್ ರಿಪೋರ್ಟಲ್ಲಿ ಕಂಪ್ಲೀಟ್ ನಾವೇನು ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ ಆ ಪ್ರಾಜೆಕ್ಟ್ದು ಕಂಪ್ಲೀಟ್ ಡೀಟೇಲ್ ಇರುತ್ತೆ. ಅದನ್ನೇ DPR ಅಂತ ಹೇಳೋದು, ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ. ಆ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ನು CA ಅವರೇ ಮಾಡಬೇಕು. CA ಅವ್ರ ಸೀಲು ಸಿಗ್ನೇಚರ್ ಇರೋದನ್ನೇ ಅಪ್ಲೋಡ್ ಮಾಡೋಣ. ನಾವೇನು ಅಪ್ಲಿಕೇಶನ್ ಹಾಕ್ತೀವಿ, ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅದನ್ನು ಈ ಪ್ರಾಜೆಕ್ಟ್ ರಿಪೋರ್ಟ್ ಯಾರು CA ಅವ್ರು ಏನು ಸೀಲು ಸಿಗ್ನೇಚರ್ ಹಾಕಿರ್ತಾರೆ ಅದೇ ಪ್ರಾಜೆಕ್ಟ್ ರಿಪೋರ್ಟ್ನೇ ಅಪ್ಲೋಡ್ ಮಾಡಬೇಕು ಸರ್. ನಮಗೆ ಲಾಸ್ಟ್ 2 ವಿಡಿಯೋ ಮಾಡಿದ್ದೀವಲ್ಲ, ಅದರಲ್ಲಿ ನಮ್ಮ ಕಸ್ಟಮರ್ ಕೆಲವೊಂದು ಡೌಟ್ಸ್ನ ಕೇಳಿದ್ದಾರೆ ಕಮೆಂಟ್ ರೂಪದಲ್ಲಿ. ಸೊ ಅದನ್ನು ನಾನು ನಿಮಗೆ ಕ್ವಶನ್ ರೂಪದಲ್ಲಿ ಕೇಳ್ತೀನಿ, ಅದಕ್ಕೆ ನೀವು ಆನ್ಸರ್ ಮಾಡಿ ಸರ್ ಅವರಿಗೆ. ಸರ್, ಲೋನ್ ಫಾರ್ ರೆಸ್ಟೋರೆಂಟ್ ಬಿಸ್ನೆಸ್ ಅಂತ ಕೇಳ್ತಾ ಇದ್ದಾರೆ ಸರ್. ರೆಸ್ಟೋರೆಂಟು, ಹೋಟೆಲ್ಸು ಮತ್ತು ಕ್ಯಾಟ್ರಿಂಗ್ ಯೂನಿಟ್ಸ್ಗೆ ಲೋನ್ ಮಾಡೋದಕ್ಕಾಗಲ್ಲ ಸರ್, ಯಾಕಂದರೆ ಅದು ಟ್ರೇಡಿಂಗಿಗೆ ಬರುತ್ತೆ, ವ್ಯಾಪಾರಕ್ಕೆ ಬರುತ್ತೆ. ಓಕೆ, ಅದಕ್ಕೆ ಲೋನ್ ಮಾಡೋದಕ್ಕಾಗಲ್ಲ. ನಮ್ಮದು ಚಿಕನ್ ಸೆಂಟರ್ ಇದೆ, ಲೋನ್ ಆಗುತ್ತಾ? ಇಲ್ಲ, ಚಿಕನ್ ಸೆಂಟರ್ಗೂ ಕೂಡ ಲೋನ್ ಮಾಡೋದಕ್ಕಾಗಲ್ಲ ಸರ್. ಓಕೆ, ಚಿಕನ್ ಸೆಂಟರ್ಗೂ ಕೂಡ ಲೋನ್ ಮಾಡೋದಕ್ಕಾಗಲ್ಲ ಸರ್. ನಮ್ಮ ಹತ್ರ ಟೈಲರಿಂಗ್ ಮಟೀರಿಯಲ್ ಶಾಪ್ ಇದೆ, ಲೋನ್ ಸಿಗುತ್ತಾ? ಇಲ್ಲ, ಟೈಲರಿಂಗ್ ಮೆಟೀರಿಯಲ್ ಶಾಪ್ಗೆ ಆಗಲ್ಲ ಸರ್. ನೀವು ಇದೇ ಟೈಲರಿಂಗ್ ಯೂನಿಟ್ ಮಾಡ್ತೀನಿ ಅಂತಂದ್ರೆ ಮಾಡ್ಬೋದು, ಗಾರ್ಮೆಂಟ್ಸ್ ಮಾಡ್ತೀನಿ ಅಂದ್ರೆ ಮಾಡ್ಬೋದು, ಅಥವಾ ಎಂಬ್ರಾಯ್ಡ್ರಿ ಯೂನಿಟ್ ಮಾಡ್ತೀನಿ ಅಂತಂದ್ರೆ ಮಾಡ್ಬೋದು ಸರ್. ಓಕೆನಾ? ಮತ್ತೆ ಎಷ್ಟೋ ಜನ ಹೆಣ್ಮಕ್ಳು ಈಗ ಮೇಕಪ್ ಯೂನಿಟ್ ಲೈಕ್ ಬ್ಯೂಟಿ ಪಾರ್ಲರ್ಸ್ ಮಾಡಬೇಕು ಅಂತ ಇರ್ತಾರೆ, ಬ್ಯೂಟಿ ಪಾರ್ಲರ್ ಬೇಕಾದ್ರೂ ಮಾಡ್ಬೋದು, ಬಾಟಿಕ್ಸ್ ಮಾಡ್ಬೋದು, ಈ ಥರದಕ್ಕೆಲ್ಲ ಮಾಡ್ಬೋದು ಸರ್. DPR ನೀಡ್ 1,38,00,000 ಓನ್ ಇನ್ವೆಸ್ಟ್ಮೆಂಟ್, 30 ಲಕ್ಷ ಓನ್ ಇನ್ವೆಸ್ಟ್ಮೆಂಟ್ ಇದೆ, 1.8 crore ಲೋನ್ ಬೇಕಂತೆ ಸರ್ ಅವ್ರಿಗೆ. ಓಕೆ ಸರ್, ಈಗ ಅದೇ ನಾನು ಎಕ್ಸ್ಪ್ಲೈನ್ ಮಾಡಿದ್ನಲ್ಲ. ಆ್ಯಕ್ಚುಲಿ ನಾವೇನು ಮಾಡ್ತೀವಿ ಅಂತಂದರೆ ಮ್ಯಾಕ್ಸಿಮಮ್ 20 lakh ಮಾಡ್ತೀವಿ. 20 lakh ಮೇಲೆ ನಾವು ಮಾಡಲ್ಲ. ಇಫ್ ಇನ್ ಕೇಸ್ ಕಸ್ಟಮರ್ ಏನಾದರೂ ಕೊಲಾಟ್ರಲ್ ಕೊಡೋದಕ್ಕೆ ರೆಡಿ ಇದ್ದರೆ ನಾವು ಬೇಕಾದ್ರೆ ಮಾಡಿಸ್ಕೊಡೋಣ ಸರ್. ಸರ್, ನಮ್ಮ ಹತ್ರ ಆಲ್ರೆಡಿ ಹಸು ಇದೆ, ಒಂದು 10 ಹಸು ಇದೆ, ಅದನ್ನು ಜಾಸ್ತಿ ಮಾಡ್ಕೋಬೇಕಂದ್ರೆ ಲೋನ್ ಸಿಗುತ್ತೆ? ಮಾಡ್ಬೋದು ಸರ್, ಮಾಡ್ಬೋದು. ಈಗ ಆಲ್ರೆಡಿ ಈಗ ಏನಾಗುತ್ತೆ ಅಂದರೆ, ಈಗ ಆಲ್ರೆಡಿ ಅವರು ಮಿಲ್ಕ್ ಪ್ರೊಡಕ್ಷನ್ ಮಾಡ್ತಾ ಇರ್ತಾರೆ, ಜಾಸ್ತಿ ಮಾಡೋದಕ್ಕೆ ಮಾಡ್ಬೋದು ಸರ್, ಏನು ತೊಂದರೆ ಇಲ್ಲ. ಸರ್, ನಮ್ಮದು ಚಿಲ್ಲರೆ ಅಂಗಡಿ ಇದೆ, ಅದನ್ನು ಹೋಲ್ಸೇಲ್ ಅಂಗಡಿಯಾಗಿ ಮಾಡ್ಕೋಬೇಕು, ಅದಕ್ಕೆ ಲೋನ್ ಸಿಗುತ್ತೆ? ಅದು ಕೂಡ ಅದು ಟ್ರೇಡಿಂಗ್ ಬರೋದ್ರಿಂದ ಮಾಡ್ಲಿಕ್ಕೆ ಆಗಲ್ಲ, ಅದಕ್ಕೆ ಸಿಗಲ್ಲ, ಮಾಡೋದಕ್ಕಾಗಲ್ಲ. ಅಂದರೆ ಬೇರೆ ಯಾವುದೇ ಸ್ಕೀಮಲ್ಲೂ ಸಿಗಲ್ಲ? ಇಲ್ಲ ಸರ್, ಮಾಡ್ಲಿಕ್ಕೆ ಬರಲ್ಲ. ಅದಕ್ಕೆ ಮುದ್ರಾ ಅಂತ ಒಂದು ಯೋಜನೆ ಇದೆ. ಓಕೆ, ಮುದ್ರಾ ಯೋಜನೆ ನೀವು ಕೇಳಿರ್ತೀರಾ? ಹೌದು, ಕೇಳಿ. ಮುದ್ರಾ ಯೋಜನೆ ಡೈರೆಕ್ಟ್ ಅಪ್ಲಿಕೆಂಟ್ ಯಾರಿರ್ತಾರೆ, ಈಗ ಲೈಕ್ ಈಗ ಚಿಕನ್ ಸೆಂಟರ್ ಕೇಳಿದ್ರು, ಅಥವಾ ಚಿಲ್ಲರೆ ಅಂಗಡಿ, ಹೋಲ್ಸೇಲು, ಇದು ದಿನಸಿ ಅಂಗಡಿ, ಪ್ರಾವಿಷನ್ ಸ್ಟೋರ್, ಈ ಥರ ಏನು ಮಾಡಬೇಕು ಅಂತ ಇರ್ತಾರೆ, ಅದನ್ನು ಡೈರೆಕ್ಟಾಗಿ ಮುದ್ರಾಗೆ ಬ್ಯಾಂಕ್ನೇ ಅಪ್ರೋಚ್ ಮಾಡಿದ್ರೆ ಬ್ಯಾಂಕಲ್ಲೇ ಮಾಡ್ಕೊಡ್ತಾರೆ ಸರ್. ಅದನ್ನು ನಾವೇನು ಮಾಡೋ ಅವಶ್ಯಕತೆ ಇರಲ್ಲ ಸರ್. ನಾವು ಐಸ್ ಕ್ರೀಮ್ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕು ಅನ್ಕೊಂಡಿದ್ದೀವಿ. ಮಾಡ್ಬೋದು ಸರ್, ಐಸ್ ಕ್ರೀಮ್ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು. ಮತ್ತು ಕೆಲವು ನಮ್ಮ ಕಸ್ಟಮರ್ಸ್ಗೆ ಏನು ಡೌಟ್ ಇದೆ ಅಂದರೆ, ಹಸು, ಕುರಿ, ಕೋಳಿ, ಮೇಕೆ ಸಾಕಾಣಿಕೆನ PMEGP ಮಾಡ್ಬೋದಾ ಅಂತ ಇರುತ್ತೆ. ಹೌದು, PMEGP ಸ್ಕೀಮಲ್ಲಿ ಹಸು, ಕುರಿ, ಕೋಳಿ, ಮೇಕೆ ಇದ್ರದ್ದು ಸಾಕಾಣಿಕೆ ಏನಿದೆ ಅದನ್ನು ಮಾಡ್ಬೋದು ಸರ್. ನಾವು ಮಾಡ್ತಾ ಇದ್ದೀವಿ ಈಗ ಆಲ್ರೆಡಿ. ಸರ್, ಕಮಿಷನ್ ಎಷ್ಟಂತ ಹೇಳಿ, ನಮ್ಮ ಜನ ಟೈಮ್ ವೇಸ್ಟ್ ಮಾಡಲ್ಲ ಅಂತ ಸ್ವಲ್ಪ ನೆಗೆಟಿವ್ ಆಗಿ ಕಮೆಂಟ್ ಮಾಡಿದ್ದಾರೆ. ಓಕೆ, ಸೊ ಅವ್ರಿಗೆ ಏನು ಹೇಳ್ತೀರಾ ಸರ್? ಸರ್, ಈಗ ಲೈಕ್ ಅವರು ಮೇ ಬಿ ನಮಗೆ ಈಗ ಯಾರು ಸ್ವಲ್ಪ ನೆಗೆಟಿವ್ ಕಮೆಂಟ್ಸ್ ಮಾಡ್ತಾರೆ, ಮೇ ಬಿ ಅವ್ರು ಮೋಸ ಹೋಗಿರ್ಬೋದು ಸರ್ ಯಾರ ಹತ್ರ. ಹೌದೌದು. ಈಗ ಅವ್ರಿಗೆ ನೆಗೆಟಿವ್ ಫೀಲ್ ಆಗೋದಕ್ಕೆ ರೀಸನ್ ಬಂದು ಅವ್ರು ಯಾರ ಹತ್ರನೂ ಹೋಗಿ ಲೈಕ್ ಮೊದಲೇ ದುಡ್ಡು ಕೊಟ್ಟು ಅವರು ನಾಟ್ ರೀಚಬಲ್ ಮಾಡ್ಕೊಂಡು, ಅಥವಾ ಅವ್ರ ಕೈಗೆ ಸಿಗ್ದೇನೆ ಈ ಥರ ಆಟ ಆಡ್ಸಿರೋದ್ರಿಂದ ಅವರು ನೆಗೆಟಿವ್ ಕಮೆಂಟ್ಸ್ ಮಾಡಿರ್ತಾರೆ. ಏನಂತಂದರೆ, ಲೈಕ್ ನಮ್ಮ ಸರ್ವಿಸ್ ನೋಡಿ, ಇನ್ ಕೇಸ್ ನಮ್ಮ ಸರ್ವಿಸಲ್ಲೇ ನಿಮ್ಗೆ ಯಾರು ಮೋಸ ಅನ್ನಿಸ್ತು, ಅಥವಾ ನಾವು ಫ್ರಾಡ್ ಮಾಡ್ತಾ ಇದ್ದೀವಿ ಅಂತ ಅನ್ಸಿದ್ರೆ ನೀವೇ ಮಾಡಿ. ನಾನು ಅವತ್ತಿಗೆ ನಿಮ್ಗೆ ಯಾರು ನನ್ನಿಂದ ನಿಮ್ಗೆ ಫ್ರಾಡ್ ಆಗಿದೆ ಅಂತ ಗೊತ್ತಾ, ನಾನು ಅವತ್ತಿಗೆ ಬಿಸ್ನೆಸ್ನೇ ಸ್ಟಾಪ್ ಮಾಡ್ತೀನಿ ಸರ್. ನಮ್ಮದು ವೆಲ್ಡಿಂಗ್ ಕಂಪನಿ ಇದೆ, ಅದಕ್ಕೆ ಲೋನ್ ಸಿಗುತ್ತಾ? ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ರೆ ಯೂನಿಟ್ನ ಮಾಡೋದಕ್ಕೆ ಕಷ್ಟ ಆಗುತ್ತೆ ಸರ್. ಓಕೆ, ಇವಾಗ ಸ್ಟಾರ್ಟ್ ಮಾಡ್ತೀವಿ ಅಂತಂದರೆ ಮಾಡ್ಬೋದು. ನಾವು DJ ಮಾಡ್ತಾ ಇದ್ದೀವಿ, ಲೋನ್ ಕೊಡ್ತೀರಾ? ಅದು ಶಾಮಿಯಾನಕ್ಕೆ ಮಾಡ್ಬೋದು ಸರ್. ಹೊಸದಾಗಿ ಶಾಮಿಯಾನ ಸ್ಟಾರ್ಟ್ ಮಾಡೋದಕ್ಕೆ ಮಾಡೋದು, ಪರ್ಟಿಕ್ಯುಲರ್ಲಿ DJಗೆ ಮಾಡೋದಕ್ಕಾಗಲ್ಲ ಸರ್. ಅದೇ ಈಗ ನಾನೇನು ಹೇಳಬೇಕು ಅಂದ್ಕೊಂಡಿದ್ದೆ ಅದನ್ನು ಆಲ್ಮೋಸ್ಟ್ ಈಗೇನು ನಮ್ಮ ವ್ಯೂವರ್ಸ್, ನಮ್ಮ ಕಸ್ಟಮರ್ಸ್, ನಮ್ಮ ಹತ್ರ ಸರ್ವಿಸ್ ತೊಗೊಂಡಿರೋ ಕಸ್ಟಮರ್ಸ್ ವಿಡಿಯೋ ಮುಖಾಂತರ ಅವರು ಶೇರ್ ಮಾಡಿದ್ದಾರೆ. ಓಕೆ, ಕಸ್ಟಮರ್ಸ್ಗೆ ನಾನು ಟ್ರಸ್ಟ್ ಬಿಲ್ಡ್ ಮಾಡೋದಕ್ಕೋಸ್ಕರ ನಮ್ಮ ಕಸ್ಟಮರ್, ನಮಗೆ ಯಾರಿಗೆ ನಾವು ನಮ್ಮ ಸರ್ವಿಸ್ ತೊಗೊಂಡು ಲೋನ್ ಮಾಡ್ಕೊಂಡಿದ್ದಾರೆ, ಅದರಲ್ಲಿ ಕೆಲವೊಂದು ಜನ ಸೆಲೆಕ್ಟ್ ಮಾಡಿ ನಾವೀಗ ಲೋನ್ ಮಾಡಿರೋದು. ಮತ್ತು ಈಗ ಅದಲ್ಲದೆ ಈಗ ಲೋನ್ ಸ್ಯಾಂಕ್ಷನ್ ಆಗ್ತಾ ಇರೋದು ಕೂಡ ನಾನು ಡೀಟೇಲ್ಸ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಬೋದು ಸರ್. ಸರ್, ಫೈನಲ್ ಆಗಿ ವ್ಯೂವರ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಏನಂದರೆ ಈಗ ಆಲ್ರೆಡಿ ಏನು ವಿಡಿಯೋ ನೋಡಿದ್ದೀರಾ, ಎಲ್ಲ ನಮ್ಮ ಕಸ್ಟಮರ್ಸ್ ಏನು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ, ಎಲ್ಲರೂ ಕೂಡ ನೋಡಿದ್ದಾರೆ, ಎಲ್ಲ ಕಸ್ಟಮರ್ಸು ನೋಡಿದ್ದಾರೆ. ಈಗ ಅದೇ ಥರ ಇವಾಗ ಮಾಡಿರೋ ಕಸ್ಟಮರ್ಸ್ಗೆ ನಾವೇನು ಸರ್ವಿಸ್ ಕೊಟ್ಟಿದ್ದೀವಿ, ಅದೇ ಥರ ಸರ್ವಿಸ್ನ ತುಂಬ ನೀಟ್ ಆ್ಯಂಡ್ ಕ್ಲಿಯರಾಗಿ ಎಲ್ಲ ಕಸ್ಟಮರ್ಸ್ಗೂ ಕೊಡೋದಕ್ಕೆ ಇಷ್ಟಪಡ್ತೀವಿ. ಮತ್ತು ಮೇಯ್ನ್ಲಿ ಬಂದು ಚಾರ್ಜಸ್ಸು
ಲೋನ್ ಅಮೌಂಟ್ ನಿಮಗೆ ಬಂದಾದಮೇಲೆ ನಮ್ಮ ಚಾರ್ಜಸ್ ಇರುತ್ತೆ. ಲೋನ್ಗೂ ಮುಂಚೆ ನಾವೇನು ಚಾರ್ಜ್ ಏನು ಮಾಡಲ್ಲ. ಲೋನ್ ಆದಮೇಲೆ ನಮಗೆ ಚಾರ್ಜಸ್ ಇರುತ್ತೆ. ಆ ಚಾರ್ಜಸ್ನ ಮಾತ್ರ ಲೋನ್ ಆದಮೇಲೆ ಪೇ ಮಾಡಬೇಕಾಗುತ್ತೆ ಅಷ್ಟೇ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಇನ್ಫಾರ್ಮೇಷನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ. ಕೃಷಿ ಚಟುವಟಿಕೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.